ರಾಯಬಾಗ್ ತಾಲೂಕಿನ ಹಾರೋಗೇರಿ ಪಟ್ಟಣದ ಪ್ರತಿಷ್ಠಿತ ಡಾಕ್ಟರ್ ಜಮ್ಗಿ ಆಸ್ಪತ್ರೆ, ಬೆಳಗಾವಿಯ ಡಾಕ್ಟರ್ ಜಮ್ಗಿ ಕಣ್ಣಿನ ಆಸ್ಪತ್ರೆ ಹಾಗೂ ಸಿದ್ಧಿವಿನಾಯಕ್ ರೂರಲ್ ಮೆಡಿಕಲ್ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ 60ನೇ ಉಚಿತ ನೇತ್ರ ತಪಾಸಣೆ ಶಿಬಿರವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೆ ಡಾಕ್ಟರ್ ಲಕ್ಷ್ಮಣ್ ಜಮ್ಗಿ, ವರ್ಷಾ ಜಮ್ಗಿ ಹಾಗೂ ಖ್ಯಾತ ನೇತ್ರ ತಜ್ಞ ಡಾಕ್ಟರ್ ಅಮೋಘ್ ಜಮ್ಗಿ ಅವರು ಶ್ರೀ ಗಣೇಶನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಶಿಬಿರದಲ್ಲಿ ಸಾರ್ವಜನಿಕರಿಗೆ ಕಣ್ಣಿನ ಉಚಿತ ತಪಾಸಣೆ ಜೊತೆಗೆ ಮಧುಮೇಹ, ರಕ್ತದೊತ್ತಡ ಸೇರಿದಂತೆ ವಿವಿಧ ಆರೋಗ್ಯ ತಪಾಸಣೆಗಳನ್ನು ಸಹ ಉಚಿತವಾಗಿ ನಡೆಸಲಾಯಿತು. ಅತ್ಯಾಧುನಿಕ ವೈದ್ಯಕೀಯ ಉಪಕರಣಗಳ ನೆರವಿನಿಂದ 450ಕ್ಕೂ ಹೆಚ್ಚು ರೋಗಿಗಳ ಕಣ್ಣಿನ ತಪಾಸಣೆ ಮಾಡಲಾಯಿತು. ಶಿಬಿರದಲ್ಲಿ ಕಣ್ಣಿನ ಪೊರೆ ಸೇರಿದಂತೆ ವಿವಿಧ ಸಮಸ್ಯೆಗಳಿಂದ ಬಳಲುತ್ತಿದ್ದ 60 ಜನ ರೋಗಿಗಳನ್ನು ಸರ್ಕಾರಿ ಹಾಗೂ ಖಾಸಗಿ ಆರೋಗ್ಯ ಯೋಜನೆಗಳ ಅಡಿ ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಮಾಡಿ ಅಗತ್ಯ ಮಾರ್ಗದರ್ಶನ ನೀಡಲಾಯಿತು. ಅಲ್ಲದೆ ದೃಷ್ಟಿದೋಷ ಹೊಂದಿದ್ದ 200ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ರಿಯಾಯಿತಿ ದರದಲ್ಲಿ ಸೂಕ್ತ ಕನ್ನಡಕಗಳನ್ನು ವಿತರಿಸಲಾಯಿತು. ಬೆಳಿಗ್ಗೆ 9 ರಿಂದ ಸಂಜೆ 5 ಗಂಟೆವರೆಗೆ ಮತ್ತೆ ಈ ಕ್ಯಾಂಪ್ನಾಗ ನಾವು ಫ್ರೀ ಚೆಕಪ್ ಇರ್ತದೆ, ಫ್ರೀ ಔಷಧಿ ಕೊಡ್ತೀವಿ. ಮತ್ತು ಮಧುಮೇಹ ಅಂದ್ರೆ ಶುಗರ್ ಇರಲಿ ಅಥವಾ BP ಇರಲಿ ಆ ಥರ ಏನೋ ಪ್ರಾಬ್ಲಮ್ ಇತ್ತು ಚೆಕಪ್ ಅದು ಫ್ರೀ ಮಾಡ್ತೀವಿ. ಅದ್ರ ಜೊತೆ ಕನ್ನಡಕನ ನಾವು ಕಡಿಮೆ ದರದಲ್ಲಿ ಕೊಡ್ತಾ ಇದ್ದೀವಿ. ಆಪರೇಷನ್ ಯಶಸ್ವಿ ಸ್ಕೀಮ್ ಇದೆ, ಗುರುತಿನ ಸ್ಕೀಮ್ ಇದೆ, ಅದನ್ನು ನಾವು ಫ್ರೀ ಮಾಡಿಕೊಡ್ತೀವಿ. ಸರ್ಜರಿ ಫ್ರೀ ಅಂತ ನಾವೇ ಅಲ್ಲಿಂದ ಗಾಡಿ ಕಳಿಸಿ ಬೆಳಗಾವಿಂದ ಇಲ್ಲಿ ನಿಮ್ಗೆ ಕರ್ಕೊಂಡು ಹೋಗಿ ಆಪರೇಷನ್ ಮಾಡಿಸಿ ಮತ್ತೆ ಮನೆ ಬಿಡೋ ಕೆಲಸನೂ ನಮ್ದು. ಸೊ ಅದರ ಫೆಸಿಲಿಟಿ ಎಲ್ಲ ಇದು ಎಷ್ಟನೇ ಕ್ಯಾಂಪ್ ಮಾಡ್ತಾ ಇದ್ದೀವಿ ಸರ್? ಮಾಡಿದ್ವಿ, ಬಟ್ ಪ್ರಚಾರ ಎಲ್ಲ ಕಡೆ ಮಾಡ್ತೀವಿ. ಜಮಖಂಡಿಯಿಂದ ಮಾನಿ ಕುಲಂಬಾರಿ ಕಡೆ ಎಲ್ಲ ಕಡೆ ಮಾಡ್ತೀವಿ ಸರ್. ಇದು ಎಷ್ಟನೇ ಕ್ಯಾಂಪ್ ಮಾಡ್ತಾ ಇದ್ದೀವಿ ಸರ್? ಒಂದು 60ನೇ 70ನೇ ಕ್ಯಾಂಪ್. 60ನೇ 70ನೇ ಕ್ಯಾಂಪ್. ಇದರಿಂದ ಎಷ್ಟು ಫಲಾನುಭವಿಗಳು ಇದ್ರ ಲಾಭ ಪಡ್ಕೊಂಡ್ರು ಸರ್? ಈಗ ಸೊ ಆಲ್ರೆಡಿ ನಾವು ಆಪರೇಷನ್ ಮಾಡಿದ್ರೆ ಒಂದು 60 ಜನರಿಗೆ ಆಪರೇಷನ್ ಮಾಡಿದ್ವಿ. ಹಾವೇರಿಯಿಂದನೇ ನಾವು 2 ವಾರ ಮುಂಚೆನೇ ಕ್ಯಾಂಪ್ ಮಾಡಿದ್ವಿ ಯಶಸ್ವಿ ವತಿಯಿಂದ, ಟ್ರಸ್ಟ್ ವತಿಯಿಂದ. ಸೊ ಅದ್ರಲ್ಲಿ ನಾವು 16 ಜನರಿಗೆ ಆಪರೇಷನ್ ಮಾಡಿ ಮೊನ್ನೆ ಅವ್ರಿಗೆ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಸೊ ಸಕ್ಸಸ್ಫುಲ್ ಆಗಿದೆ ಆಪರೇಷನ್. ಸೊ ಇವತ್ತಿಗೆ ಒಂದು 40-50 ಪೇಷಂಟ್ ಸರ್ಜರಿ ಸಿಗ್ತಾವ ಅಂತ ಅಂದ್ಕೊಂಡಿದ್ವಿ. ಸೊ ಅವ್ರಿಗೂ ನಾವು ಸರ್ಜರಿ ಕಡಿಮೆ ಇರ್ತದೆ, ಯಶಸ್ವಿ ಅಂತೇಳಿ ಅವ್ರಿಗೆ ಫ್ರೀಯಾಗಿ ಮಾಡ್ತೀವಿ. ಜ್ಯೋತಿ ಸರ್ಜರಿ ಬೇರೆ ಸ್ಕೀಮ್ ಇದ್ರೆ ಅದ್ರ ಫ್ರೀಯಾಗಿ ಮಾಡ್ತೀವಿ. ಇಲ್ಲ ಅಂದ್ರೂ ನಾವು ಅಗದಿ ಕಡಿಮೆ ದರದಲ್ಲಿ BPL ಕಾರ್ಡ್ಸಲ್ಲೂ ಸರ್ಜರಿ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತೀವಿ. ಸೊ ಆ್ಯಕ್ಚುಲಿ ನಮಗೂ ಆರೋಗ್ಯ ಇರುತ್ತೆ. ಸೊ ಇಲ್ಲಿ ಜನರಿಗೂ ಸ್ವಲ್ಪ ಫಲ ಸಿಗಲಿ ಅಲ್ಲಿ ಹಾಸ್ಪಿಟಲ್ ಅಂತ ನಾವು ಅಲ್ಲಿ ನಾರ್ಮಲ್ ಆಗಿ ಕ್ಯಾಂಪ್ ಮಾಡ್ತೀವಿ. ನಾನು ಹೇಳಿದ್ರೆ ನಿಮ್ಗೆ 50-60 ಕ್ಯಾಂಪ್ ಮಾಡಿದ್ವಿ ಅಂತ. ಅದರಲ್ಲಿ 55 ಕ್ಯಾಂಪ್ಗಳೆಲ್ಲ ನಾವು ಆ ಕಡೆ ಆ ಏರಿಯಾದಲ್ಲೂ ಮಾಡಿದ್ವಿ. ಅಂದರೆ ಜೊಯ್ಡಾ ಇರಲಿ, ಜಾಂಬೋಟಿ ಇರಲಿ, ಹುಕ್ಕೇರಿ ಇರಲಿ, ಆ ಕಡೆ ಈ ಕಡೆ ಅಂತ. ಸೊ ನಮ್ಮೂರಲ್ಲಿ ಮಾಡಿರಲಿಲ್ಲ. ಸೊ ನಮ್ಮೂರವರೆಗೂ ಈ ಫಲ ಸಿಗಲಿ ಅಂದರೆ ಈ ಸರ್ವಿಸ್ ಸಿಗಲಿ ಅಂತ ನಾವು ಮಾಡ್ತಿದ್ವಿ. ಅದಲ್ಲದೆ 1 ತಿಂಗಳಲ್ಲಿ ಆರೋಗ್ಯದಲ್ಲಿ ನಾವು ಹಾಸ್ಪಿಟಲ್ ಓಪನ್ ಮಾಡ್ತಾ ಇದ್ವಿ. ಜನರಿಗೆ ಅಲ್ಲಿ ಟ್ರಾವೆಲ್ ಮಾಡೋದು ಬೇಕಾಗಿಲ್ಲ. ಎಲ್ಲ ಸ್ಕೀಮ್ಗಳು, ಎಲ್ಲ ಗೌರ್ಮೆಂಟ್ ಸೌಕರ್ಯಗಳು ಇಲ್ಲೇ ಸಿಗುತ್ತೆ. ಸೊ ಇಲ್ಲೇ ಮಾಡ್ಕೋಬಹುದು. ಇಲ್ಲಿ ಆಪರೇಷನ್ ಮಾಡೋ ಫೆಸಿಲಿಟಿನೂ ಇಲ್ಲೇ ಮಾಡ್ತಾ ಇದ್ದೀವಿ. ಎಲ್ಲ ಫೆಸಿಲಿಟೀಸು ಇಲ್ಲೇ ಅವ್ರು ತಗೋಬಹುದು. ಅಲ್ಲಿವರೆಗೆ ನಾವು ಸ್ವಲ್ಪ ಕ್ಯಾಂಪ್ ಮಾಡಿ ಅವೇರ್ನೆಸ್ ಮಾಡೋಣ ಅಂತ ಮಾಡ್ತೀವಿ. ಡಾಕ್ಟರ್ ಫುಲ್ ಟೈಮ್ ಇರ್ತಾರೆ, 24/7 ಡಾಕ್ಟರ್ ಇರ್ತಾರೆ. ಇಲ್ಲಿ ಬೆಳಿಗ್ಗೆ ಇಲ್ಲಿ ಸಂಜೆಗೆ ಇಲ್ಲಿ ಏನೋ ಪ್ರಾಬ್ಲಮ್ ಇಲ್ಲಿ ಇದ್ದೇ ಇರ್ತಾರೆ. ಅದಲ್ಲದೆ ಸ್ಪೆಷಲಿಸ್ಟ್ ಡಾಕ್ಟರ್ ಅಂದರೆ ಕಾರ್ನಿಯಾ, ರೆಟಿನಾ ಈ ಥರ ಬೇರೆ ಬೇರೆ ಸ್ಪೆಷಾಲಿಟಿ ಡಾಕ್ಟರ್ ವಾರಕ್ಕೆ 1 ಸಲ 2 ಸಲ ಬಂದು ಹೋಗ್ತಾರೆ. ಸೊ ಎಲ್ಲ ಫೆಸಿಲಿಟಿನಲ್ಲಿ ಇರ್ತದೆ. ಬಟ್ ಅದು ಬಿಟ್ಟು ಅಡ್ವಾನ್ಸ್ ಫೆಸಿಲಿಟಿ, ಅಡ್ವಾನ್ಸ್ ಟ್ರೀಟ್ಮೆಂಟ್ ಏನೋ ಬೇಕಾದ್ರೆ ನಮ್ಮ ಕಡೆಯಿಂದ ರೆಫರಲ್ ಕೊಡ್ತೀವಿ. ಸೊ ಇಲ್ಲಿ ಚೀಟಿ ತೊಗೊಂಡ್ರೆ ಅಲ್ಲೂ ಟ್ರೀಟ್ಮೆಂಟ್ ನಿಮ್ಗೆ ಫ್ರೀ ಆಗಿರುತ್ತೆ. ಹೆಸರು ಡಾಕ್ಟರ್ ಅಮೋಘ್ ಜಮ್ಗಿ ಅಂತ, ನಮ್ಮ ಕಣ್ಣಿನ ಕಾರ್ನಿಯಾ ತಜ್ಞ. ನೇತ್ರ ತಜ್ಞ ಡಾಕ್ಟರ್ ಅಮೋಘ್ ಜಮ್ಗಿ ಅವರ ನೇತೃತ್ವದಲ್ಲಿ ಸಿದ್ಧಿವಿನಾಯಕ್ ರೂರಲ್ ಮೆಡಿಕಲ್ ಕಾಲೇಜಿನ ವೈದ್ಯರು ಹಾಗೂ ಆಸ್ಪತ್ರೆ ಸಿಬ್ಬಂದಿ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸಿದ್ರು. ಹಾರೋಗೇರಿ ಪಟ್ಟಣ ಸೇರಿದಂತೆ ಕುಡ್ಚಿ, ಹಿಡ್ಕಲ್, ಮುಗಳಕೋಟ್ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ 106 ಜನರು ಆಗಮಿಸಿ ಉಚಿತ ನೇತ್ರ ಶಿಬಿರದ ಸದುಪಯೋಗ ಪಡೆದುಕೊಂಡರು. ಸಂಜೀವ್ ಬ್ಯಾಕುಡೆ, ವಾಯ್ಸ್ ಆಫ್ ಎನುಗ್ರಾಮ್, ರಾಯಬಾಗ್.